ಮಂತ್ರಿ ನೀನು ಹೇಳಿದ ಹಾಗೆ ನಮಗೆ ಮೋಸ ಮಾಡಿದ. ಇಲ್ಲಿ ಗುಡಿ ಧ್ವಂಸ ಮಾಡುವಂದರೆ ಅರಮನೆಯನ್ನು ಹೊಕ್ಕಿ ಆ ರಾಜಕುಮಾರರ ಮಗುವನ್ನು ಎತ್ಕೊಂಡು ಹೊರಟುಬಿಟ್ಟು ಎಲ್ಲೋ ಹೋಗಿರ್ಬೇಕು. ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋದರೂ ನಮ್ಮ ವ್ಯಾಪ್ತಿಯ ಒಳಗೆ ಇದ್ದಾನೆ ಅವನು. ಇವತ್ತು ಅವನ ಕೊನೆ ಹಿಡಿಬೇಕು. ಸುಕ್ಕ ತೋರ್ದ ಸಿಕ್ಕಿದೆಯೋ? ಏನು ಮಾಡ್ತಾ ಇದ್ದೀಯೋ? ನಾವು ಹೇಳಿದ್ದೇನು, ನೀನು ಮಾಡಿದ್ದೇನು? ಏನ್ ಮಾಡಿದ್ದೆ? ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀಯ ಅವಳನ್ನ? ನಿನ್ನ ಬುದ್ಧಿ ಇದಕ್ಕೆ ಬಳಸಿದ್ಯಾ? ಹೇಳಿದ್ದೇವ ನಾವು? ನಿನಗೆ ಹೇಳಿದ್ದೇನೆ. ಹೌದು, ನಾವು ಹೇಳಿದಾಗ ಕೇಳಬೇಕು ಅಂತ. ಖಂಡಿತ. ಯಾಕೆ ನಮ್ಮ ಆಜ್ಞೆ ಇಲ್ಲದೆ ಅರಮನೆ ಯಾಕೆ ಹೋಗಿದೆ? ಅಯ್ಯ, ಏನು ನೀನು ಅರಮನೆ ಯಾಕೆ ಹೋಗಿದೆ? ನಿಮ್ಮ ಮನೋಭಾವನೆನ್ನುವುದು ನನಗಿಡಿಸಲಿಲ್ಲ. ಹಾಗಾಗಿ ರಾಜಕುಮಾರನ ಉಳಿಸಬೇಕೆಂದ ಉದ್ದೇಶದಿಂದ ಹೀಗೆ ಹೊರಟೆ. ಮನೋಭಾವನೆ ಹಿಡಿಸಲಿಲ್ಲ. ನಿನಗೆ ರಾಜು ನಾವಿರುವಾಗ ರಾಜಕುಮಾರಿ ಅದಲ್ಲ, ಯಾಕೆ ನಿನಗೆ? ಕೆಲಸ ಮಾಡುವ, ಯಾವನೇ ಹಿಡಿಸದೇ ಇದ್ದವರು ಬದುಕಬಾರದು. ತುಂಡು ಮಾಡಿ ಬಿಸಾಡ್ತೇನೆ ಮಗುವನ್ನ. ಪಾಪ ಅಪ್ಪ ನಮಗೆ ಇಲ್ಲ. ಈ ಮಗುವಿನ ತಲೆಯಲ್ಲಿ ಕೂದಲು ಬಂದ್ರೆ ನಮಗೆ ಅಪಾಯ ಉಂಟು. ಅದು ಕೂದಲು ಬಂದ ಮೇಲೆ ಬೇರೆ ತಿಂದ್ರು ಅಪಾಯ. ಮತ್ತೆ ಆದ್ರಿಂದ ಈ ತಲೆಯಲ್ಲಿ ಕೂದಲು ಬರುವುದ್ರೊಳಗೆ ಎಲ್ಲಿ ಹಸಿದ ಪ್ರಾಣಿ ಉಂಟು ಅಂತ ನೋಡು, ಅವುಗಳ ಹಿಂಡಿಗೆ ತೆಗೆದು ಬಿಸಾಡು. ನಾಯಿಗಳು ಹರಿದು ತಿನ್ನಲಿ ಬಿಸಾಡ್ತೇನೆ. ಬೆದರಿದ ತರುಣಿಯ ನೋಡುತ್ತ ಖಳನೋ, ತರುಣಿಯ ನೋಡುತ್ತ ಖಳನು ಮೋಹ ಪರವಶನಾಗಿಯೇ, ಮೋಹ ಪರವಶನಾಗಿ ಅವಳೊಡನೆ ನುಡಿಸಿದನಾಗ ಬೆದರಲೇತಕ್ಕೆ ಬಾಲೆ ತಯ್ಯತ್ತದಿನ್ನತ್ತೋ ತತ್ತೋಕ್ತದಿ ಕುತ್ತಕದಿ ತಯ್ಯತ್ತದಿನ್ನ ತತ್ತೋಕ್ತದಿ ಕುತ್ತಾದಿ ಬೆದರ ಏತಕ್ಕೆ ಬಾಲೆ, ಬೆದರ ಏತಕ್ಕೆ ಬಾಲೆ, ಬಾಲೆ ಬಾಲೆ ಬೆದರ ಏತಕ್ಕೆ ಬಾಲೆ, ಬಾಲೆ ಬಾಲೆ ಬೆದರಲೇತಕ್ಕೆ ಬಾಲೆ, ಬಾಲೆ ಬಾಲೆ ಪನ್ನಗವೇಣಿ, 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 ಪನ್ನಗವೇಣಿ ಪನ್ನಗವೇಣಿ, ಪನ್ನಗವೇಣಿ, ಪನ್ನಗವೇಣಿ ವಿದುಮುಖಿ ಬಾರೆ ಬಾಲೆ, ಪನ್ನಗವೇಣಿ, 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 ಪನ್ನಗವೇಣಿ ವಿದುಮುಖಿ, ವಿದುಮುಖಿ, ವಿದುಮುಖಿ ಬಾರೆ ಬಾಲೆ, ವಿದುಮುಖಿ, ವಿದುಮುಖಿ ಬಾರೆ ಬಾಲೆ, ವಿದುಮುಖಿ ಬಾರೆ,
ಮುದದಿಯನ್ನನು ಕೂಡಿ ಮುದದಿಯನ್ನನು ಕೂಡಿ ಮುದದಿಯನ್ನನು ಕೂಡಿ ಮುದದಿಯನ್ನನು ಕೂಡಿ ಎನ್ನನು ಕೂಡಿ ಮದತಣಿ ಸೇಲೆ ಶೀಲೆ ಮುದದಿ ಎನ್ನನು ಕೂಡಿ ಮುದದಿ ಎನ್ನನು ಕೂಡಿ ಮದತಣಿ ಸೇಲೆ ಶೀಲೆ ಮದತಣಿ ಸೇಲೆ ಶೀಲೆ ಮದತಣಿ ಸೇಲೆ ಶೀಲೆ ಮುದದಿಯನ್ನನು ಕೂಡಿ ಮುದದಿಯನ್ನನು ಕೂಡಿ ಎನ್ನನು ಕೂಡಿ ಮದತಣಿ ಸೇಲೆ ಮದತಣಿ ಸೇಲೆ ಶೀಲೆ ಮದತಣಿ ಸೇಲೆ ಶೀಲೆ ಪದುಮದಳ ಬಕಿ ಮದುವೆಯ ಪೇನು ಕೇಳೆ ಪದುಮದಳ ಬಕಿ ಪದುಮದಳ ಬಕಿ ಮದುವೆಯ ಪೇನು ಕೇಳೆ ಪದುಮದಳ ಬಕಿ ಪದುಮದಳ ಬಕಿ ಪದುಮದಳ ಬಕಿ ಮದುವೆಯ ಪೇನು ಕೇಳೆ ಮುದದಿ ಎನ್ನನು ಕೂಡಿ ಮದತಣಿ ಸೆಲೆ ಶಿಲೆ ಪದುಮದಳ ಬಕಿ ಮದುವೆಯ ಪೇನು ಕೇಳೆ ಪದುಮದಳ ಬಕಿ ಮದುವೆಯ ಪೇನು ಕೇಳೆ ಮದುವೆಯ ಪೇನು ಕೇಳೆ ಮುದದಿಯನ್ನನು ಕೂಡಿ ಮುದದಿಯನ್ನನು ಕೂಡಿ ಮದತಣಿ ಸೇಲೆ ಶೀಲೆ ಮದತಣಿ ಸೇಲೆ ಶೀಲೆ ಪದುಮದಳ ಬಕಿ ಪದುಮದಳ ಬಕಿ ಪದುಮದಳ ಬಕಿ ಮದುವೆಯ ಪೇನು ಕೇಳೆ ಮದುವೆಯ ಪೇನು ಕೇಳೆ ಆ ಆ ಆ ಬೆದರಾಲೆ ತಕೆ ಬಾಲೆ ಪನ್ನಗಡಿ ಬಿದುಮುಖಿ ಬಾರೆ ಬಾಲೆ ಹೆದರ್ಕೊಳ್ಬೇಡ. ನಾನು ಹುಲಿಯಲ್ಲ. ನಾನು ಹುಲಿಯಲ್ಲಿ ಹಿಡ್ಕೊಂಡು ಬರಲಿಲ್ಲ. ನನ್ನ ಮುಖಾಗೆ ಹೆಜ್ಜೆ ನೋಡಿದ್ರೆ ಹುಲಿ ಹೆಜ್ಜೆ ಇದ್ದಾನು. ಹಾ, ಯಾವ ಹೆಜ್ಜೆ ಗುರುತು ಮಾಸಿ ಹೋಗ್ತದೆ. ಊರಿಗೆ ಹುಲಿ ಬಂತ ಹೆಜ್ಜೆ ಮಾಸುವುದೆಲ್ಲ ಕಂಡು ಹೆದರ್ಕೊಂಡೆ ಅದನ್ನು ಬಿಟ್ಟೇ ಬಿಡ್ತಾರೆ.
ವ್ಯಾಘ್ರಮುಖದ ಗೋವಾ ಗೋಮುಖದ ವ್ಯಾಘ್ರವ? ನಾನು ವ್ಯಾಘ್ರ ಮುಖದ ಗೋ. ಹೌದಾ? ಹಾಗಂತ ಇಷ್ಟೆಲ್ಲ ಆಗಿದೆ. ಯಾಕೆ ಅಂತ ಕೇಳಬೇಡ. ಮಾಡಿದ ಉದ್ದೇಶ ಅದರ ಹಿಂದೆ ಬೇರೆ ಇದೆ. ನಿನ್ನ ಕುರಿತಾಗಿ ನನಗೆ ದ್ವೇಷ ಇಲ್ಲ. ನಿನ್ನನ್ನು ಕಂಡಾಗ ನನ್ನ ಒಳಗಿನಿಂದ ಅನುರಾಗ ವ್ಯಕ್ತವಾಯಿತು. ಅಂದ್ರೆ ನಾಗಾಂಬಿಕೆ, ಸುಕೋಮಲವಾದ ಸೌಂದರ್ಯಕ್ಕೆ ಸೋತಿದ್ದೇನೆ. ನನ್ನ ದೇಹದ ನರನಾಡಿಗಳೆಲ್ಲ ಕಾದ ಕಬ್ಬಿಣದ ಸರಗಳು ಆಗ್ತಾ ಇದೆ. ಇಲ್ಲಿವರೆಗೆ ಅನುಭವಿಸಲಾರದ ಅನುಭವ ಇವತ್ತು ನಿನ್ನಿಂದ ನನಗಾಯಿತು. ಆದ್ದರಿಂದ ತೈಲದ ಹಾಗೆ ಕಾದ ನನ್ನ ಮನಸ್ಸನ್ನು ತಣಿಸುವುದಕ್ಕೆ ಬಂದು ನನ್ನನ್ನು ಒಪ್ಪಿ ನನ್ನ ದೇಹದ ಕಾಮನೆಯನ್ನ ನಾಗದಂತ ನಗರವನ್ನು ನರಕ ಮಾಡಿದೆ. ನಾಗದಂತ ನಗರವನ್ನು ನರಕ ಮಾಡಿದೆ. ನಾಗದಂತ ನಗರವನ್ನು ನರಕ ಮಾಡಿದೆ. ಕಾಕುಮತಿಯ ತೆರದೀಪಿತಗೆ ಹಿಂಸೆ ನೀಡಿದೆ. ಕಾಕುಮತಿಯ ತೆರದೀಪಿತಗೆ ಹಿಂಸೆ ನೀಡಿದೆ. ಪಿತಗೆ ಹಿಂಸೆ ನೀಡಿದೆ. ಲೋಕಮಾನ್ಯ ವೀರಭದ್ರ ಗುಡಿಯ ಕೆಡಹಿದೆ. ಲೋಕಮಾನ್ಯ ವೀರಭದ್ರ ಗುಡಿಯ ಕೆಡಹಿದೆ. ಸಾಕು ನಾಗಶಾಪ ನಿನಗೆ ಬಾಳ ಮುಗಿಸಿದೆ. ಸಾಕು ನಾಗಶಾಪ ನಿನಗೆ ಬಾಳ ಮುಗಿಸಿದೆ. ನಾಗದಂತ ನಗರವನ್ನು ನರಕ ಮಾಡಿದೆ. ಏನು ಇನ್ನೊಮ್ಮೆ ಇಂಥ ಕಟ್ಟು ನುಡಿಗಳನ್ನ ಆಡಬೇಡ ನನ್ನಲ್ಲಿ ಅಂತ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರಿ, ಹೇಳು. ನಮ್ಮ ಈ ರಾಜ್ಯ ಎನ್ನುವುದು ನಾಗಕ್ಕೆ ಸಮಾನವಾದ ಈ ರಾಜ್ಯ, ಸ್ವರ್ಗ ಸಮಾನವಾಗಿತ್ತು. ಹೌದು ಹೌದು. ಅಂತ ನಗರವನ್ನು ಇವತ್ತು ನರಕವನ್ನಾಗಿ ಮಾಡಿದೆಯಲ್ಲ ಪಾಪಿ. ಎರಡು ಅನುಭವ ಇವರಿಗೆ ಬೇಕು ಅಂತ ಮಾಡಿದ್ದೇನೆ. ಅಲ್ಲ, ಬರೇ ನಾಲ್ಕೈದು ನರಕ ಕಾಣುದು ಯಾವಾಗ? ಹೌದು, ನಾವು ಬಂದಾಗ ನರಕ ತೋರಿಸುದೆ. ನೀವು ಮಾಡುವುದು ಅದೇ ದಾರಿ ಅಂತ ಆಯ್ತು. ಆದ್ರೆ ನೀವು ಒಳ್ಳೆಯದಾಗುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ನಾನು ಹೇಳ್ತೀನಿ. ಹೇಳು. ನಮ್ಮವರೆಲ್ಲವರು ನನ್ನ ತಂದೆಯನ್ನು ದೇವರು ಎನ್ನುವುದಾಗಿ ಪೂಜಿಸಿಕೊಂಡು ಬಂದವರು. ತಂದೆ ಇವರನ್ನ ಮಕ್ಕಳಂತೆ ಕಂಡವರು. ಸರಿ. ಇವತ್ತು ಅಂತ ತಂದೆಯನ್ನು ಮಾಡುವ ಯುದ್ಧದಲ್ಲಿ ಬಂಧಿಸಿ ಅವರ ಕಣ್ಣನ್ನೇ ಕಿತ್ತಿ ಅಂತ ಆದ್ರೆ ನೀವೆಂತ ಕ್ರೂರಿಗಳು ಎನ್ನುವುದು ನನಗೆ ಇಲ್ಲಿ ಅರ್ಥ ಆಗ್ತಾ ಉಂಟು. ದೇವರನ್ನು ಇವ್ರು ನೋಡಬಾರ್ದು, ದೇವರು ಇವ್ರನ್ನ ನೋಡಬಾರ್ದು ಅನ್ನುವಲ್ಲಿಗೆ ಮುಗಿಯುವುದಿಲ್ಲ. ನಾವು ನಂಬಿದಂತ ದೇವರಿದ್ದಾನೆ, ಅವನೇ ವೀರಭದ್ರ. ಅಂತ ವೀರಭದ್ರನ ಗುಡಿಯನ್ನು ಪುಡಿ ಪುಡಿ ಮಾಡಿದೆಯಲ್ಲ ಪಾಪಿ. ನೆಲ ಸಮ ಮಾಡಿದ್ದೇವೆ. ಮುಗಿಯಲಿಲ್ಲ. ಇನ್ನೇನು? ನಾವು ನಂಬಿ ಬಂದದ್ದು ನಾಗಗಳನ್ನ. ಭೂಮಿಯಲ್ಲಿರುವ ಜನರು ನಾಗನಿಗಾಗಿ ಹಾಲು ಹಣ್ಣನ್ನು ಕೊಡುವ ತನ್ಮೂಲಕವಾಗಿ ನಮ್ಮನ್ನ ಉದ್ಧಾರ ಮಾಡು ಎನ್ನುವುದಾಗಿ ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂತ ನಾಗ ಸನ್ನಿಧಿಯನ್ನೆಲ್ಲ ಬೆಂಕಿಟ್ಟು ಪುಡಿ ಪುಡಿ ಮಾಡಿದೆಯಲ್ಲ ಪಾಪಿ. ನಾಗನ ಸುದ್ದಿ ಹೇಳಬೇಡ. ನೋಡು, ನಾಗ ಶಾಪ ಎನ್ನುವುದು ಯಾವತ್ತೂ ನಿನಗೆ ತಪ್ಪಿದ್ದಲ್ಲ. ಜೊತೆಯಲ್ಲಿ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಮೈ ಕೈ ತುಂಬಿಕೊಂಡ ಹೆಣ್ಣು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಬಯಸ್ತಿದ್ಯಲ್ಲ. ನೋಡು, ನಿನಗೆ ಒಳ್ಳೇದಾಗುವುದಿಲ್ಲ. ಇಲ್ಲಿಂದ ಹೋದ್ರೆ ಒಳಿತು, ಇಲ್ಲದಿದ್ರೆ ನಾಗ ಶಾಪದಿಂದ ನನಗೀಗ ಬಣ್ಣದ ಆಸೆ ತೋರಿಸಬೇಡ. ದೋಷಗೊಳಿಸದಿರುವುದು ಬಲೆ ಬಲೆ ಬೋಸುರಾಗಿ ನಾಲಿಗೆ ಬಿಗಿ ಹಿಡಿದು ಮಾತಾಡು. ಆಕ್ಷೇಪ ಎಷ್ಟೇ ಮಾಡು, ನಾನು ಬೇಕು ಎಂದು ಬಯಸಿದ ಮೇಲೆ ಬಿಡುವುದೇ ಇಲ್ಲ. ಮದುವೆ ಆಗ್ಬೇಕು. ನಾನು ಆಗುದಿಲ್ಲ ಆಗುದಿಲ್ಲ ಅಂತೆ. ಬೆದರಲಿ ತಕೆ ಬಾಲೆ ಪನ್ನಗ ಬೆಣಿಯೇ ಬಿದುಮುಖಿ ಬಾರೆ
ಬಾಲೆ ವಿಧುಮುಖಿ ಬಾರಿ ಬಾಲೆ ಬಾರಿ ಬಾಲೆ ಮುದದಿಯನ್ನನು ಕೂಡಿ ಮುದದಿಯನ್ನನು ಕೂಡಿ ಮದ ತಣಿಸೇನ ಶೀಲೆ ಮದ ತಣಿಸೇಲೆ ಶೀಲೆ ಬಾರೆ 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 ಮೋಕ್ಷಣದ ವೀರಭದ್ರ ಬಳಿಕ ಬಂದು ವೀರಭದ್ರ ದೂರದಿಂದ ನೋಡಿ ಬಳಿಕ ಬಂದು ವೀರಭದ್ರ ದೂರದಿಂದ ನೋಡಿ ಕಲ್ಲಡಗೊಳಿದರೆ ಕೊಲ್ಲುವೆ ನಿಮ್ಮನ್ನು ಬಲ್ಲಿದರ ಏನಿದು ಆಶ್ಚರ್ಯ? ದುಷ್ಟರು ನನ್ನ ಗುಡಿಯನ್ನು ಧ್ವಂಸ ಮಾಡಿರುವುದು ಮಾತ್ರವೇ ಅಲ್ಲ, ನನ್ನ ಭಕ್ತಾದಿಗಳಿಗೆ ಕಷ್ಟ ಬಿಟ್ಟೆನು ಬಿಟ್ಟಲ್ಲ ನಾಡಿದ್ದಾನ. ಎಲ್ಲಿ ಕೊಯ್ವೆ ದುಳ ತುಟ್ಟಿನ ಎಲ್ಲಿ ಕೊಯ್ವೆಯೋ ಎಲ್ಲಿ ಕೊಯ್ವೆ ದುಳ ತುಟ್ಟಿನ ಚೆಲ್ವ ಬಾಲನ ಹಿಂಸೆ ನೀಡುತ್ತಾ ನಿಲ್ಲುವುದ ಬಂದರೆ ಚೆಲ್ವ ಹೃದಯ ಏನ ನಮ್ಮನ್ನ ನಂಬಿದಂತ ಭಕ್ತಾದಿಗಳಿಗೆ ಕಷ್ಟ ಕೊಡೋದಕ್ಕಾಗಿ ಬಂದಾಗುತ್ತಾ ಇದ್ದೀವಿ. ಕೇಳುವುದಕ್ಕಾಗಿ ಬಂದವ ವೀರಭದ್ರ. ಎಂತ ಮಾತ್ರ ಕೇಳು ತಕ್ಷಣ ಎಂತ ಮಾತ್ರ ಕೇಳು ತಕ್ಷಣ ರೋಜದಿಂದಲೇ ಗಜರಿ ನುಡಿದನು ರೋಜದಿಂದಲೇ ಗಜರಿ ನುಡಿದನು ಕೂಡನಾಗ ವೀರಭದ್ರ ಚಂಡ ಕೀರ್ತಿ ಹಿಡಿದ ಕಾರ್ಯಕ್ಕೆ ಯಾರಿಂದಲೂ ತಡೆಯಾದರೂ ಲೆಕ್ಕಿಸದೆ ಮುಗಿಸಿಯೇ ಹೋಗುವ ಮಗುವನ್ನ ಛಿದ್ರ ಛಿದ್ರ ಮಾಡಿ ನರಿ ನಾಯಿಗಳಿಗೆ ಆಹಾರ ಆಗುವ ಹಾಗೆ ಮಾಡುವುದಕ್ಕೆ ಬಂದವ. ತಡೆಯುವುದಕ್ಕೆ ಬಂದರೆ ನಿನ್ನ ಸಹಿತ ಕತ್ತರಿಸಿ ಬಿಟ್ಟ ನಿನ್ನ ದೈತ 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 ನೋಡಿದಿರು. ದುಷ್ಟರನ್ನ ಅಟ್ಟಹಾಸವನ್ನ ಕಂಡಾಕ್ಷಣವೇ ಹೇದಾರಿ ಓಡಿ ಹೋಗುತ್ತಾ ಇದ್ದಾರೆ. ಹೋಗಲಿ, ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಆದ್ರೆ ಅನಾಥವಾದಂತ ಮಗು ಅನಾಥವಾಗಿಯೇ ಬೆಳೆಯಬಾರದು. ಈ ಮಗುವಿಗೊಂದು ನೆಲೆ ಆಗಬೇಕು, ರಕ್ಷಣೆ ಆಗಬೇಕು ಅಂತಾದ್ರೆ ಯೋಗ್ಯವಾದಂತ ವ್ಯಕ್ತಿ ಬೇಕು. ಅದು ಹೇಗೆ, ಯಾರಿಂದ ಮುಂದೆ ತಿಳಿಸ್ತೇನೆ. ಒನಿದೆ ತಾಪಿದರಿ ಓಡುತ್ತಿದೆ ಎಲ್ಲಿಗೆ ಓಡುವುದು? ಎಲ್ಲಿಗೆ ಓಡುವುದು? ಆಗ ಕಂಡ ಮುಖ ಇದು ಅದಲ್ಲ. ಹಾಗಂತ ಮುಖದ ಒಂದು ಮುಖ ಎರಡು ದುರ್ಮುಖವೇ. ಒಂದು ನಾಣ್ಯದ ಎರಡು ಮುಖ ಇತ್ತು. ಹೌದು, ಎರಡು ದುರ್ಮುಖವೇ. ನೀ ದೊಡ್ಡ ದುರ್ಮತಿ ನೀನು. ಎಲ್ಲಿ ಎಲ್ಲಿ ನಮಗೆ ಅದು ಭಾರಿ ಹಿತ ಆಗು. ಈ ಕೆಟ್ಟದ್ದು ಮಾಡುವವರು ಈ ಕೆಟ್ಟದ್ದು ಮಾಡಿದವ ಅನ್ನುವಾಗ ಭಾರಿ ಸಂತೋಷ ಆಗು. ನೀನು ಅಪ್ಪನ ಮನೆಗೆ ಓಡುವುದಲ್ಲಿಗೆ ನೀನು ನನ್ಗೆ ಬೇಡ ಅಂತ ಓಡಿದ್ದು. ಬೇಡ ಅಂತಲ್ಲಿಕ್ಕೆ ನಾವು ಬೇಕಂತ ಕೇಳಿದೆವಾ?
ನೀವು ಕೇಳುವುದಂತದ್ದು ನಾನು ಅದಕ್ಕೆ ಬೇಡ ಅಂತ ಓಡಿ. ಬೇಕು ಅಂತ ಕೇಳಿದ್ರೆ ಮಾತ್ರ ಬೇಡ ಅಂತ ಹೇಳು. ಹತ್ರ ಬೇಕು ಬೇಡವ ಕೇಳುವುದಿಲ್ಲ ನಾನು. ನಾನು ಸಿಗುವುದಿಲ್ಲ, ಓಡುವುದೇನ? ಎಲ್ಲಿಗೂ ಆಡುವುದೇನು? ಎಲ್ಲಾದ್ರೂ ಓಡುದು. ಓಡಿತ ಬಿಡುವವರು ಯಾರು? ಇವನಿಗೆ ಓಡ್ ಬರ್ಲಿಕ್ಕೆ ಆಗ್ಬೇಕಲ್ಲ. ಅವನಿಗೆ ಓಡ್ ಬರ್ಲಿಕ್ಕೆ ಆಗುವುದಿಲ್ಲದು ಗೊತ್ತಾಗಿಯೇ ನಾನು ಆ ಕಡೆಯಿಂದ ಓಡಿ ಬಂದದ್ದು. ನಮ್ಮ ಹತ್ರ ಬಲ ಅಲ್ಲ ಬೇರೆ ಬೇರೆ. ನಾನು ನಿನ್ನ ನಿಲ್ಲಿಸ್ಲಿಕ್ಕೆ ಇರುವುದು ಅವನು ಓಡಿಸ್ಲಿಕ್ಕೆ. ಅವನಿಗೆ ಈ ವರ್ಷ ಸ್ವಲ್ಪ ಕಾಲು ಓಡ್ಲಿಕ್ಕೆ ಆಗುದಿಲ್ಲ. ಕಳೆದ ವರ್ಷ ಬಹಳಷ್ಟು ಓಡಿದವ. ಓಡುವುದು ಯಾಕೆ? ಯಾಕೆ? ಬಲೆ ಬೀಸಿದ್ದೇನೆ. ನೀನಿರುವಾಗ ನನಗೆ ಯಾಕೆ? ಬಲೆಗೆ ಬಿದ್ದಾಗ ಮತ್ತೆ ಓಡುವುದೆತ್ತದ್ದು. ಮಾತು ಕೇಳು, ನಿನ್ನ ಕುರಿತಾಗಿ ನಮಗಿಷ್ಟು ಕರುಣೆ ಉಂಟು ಅಂತಾದ್ರೆ ನಿನ್ನ ಭಾಗ್ಯ. ಎಂತದಿಲ್ಲ ಕರುಣೆ ಎಲ್ಲ ತಮ್ಮ ಇದು ಬಗ್ಗುವುದಿಲ್ಲ. ಬಗ್ಗೋದಿಲ್ಲ. ಬಗ್ಗಿಸಬೇಕು ನಾವು. ಕಬ್ಬಿಣ ಕಾದಾಗ್ಲೇ ಬಗ್ಗಿಸಬೇಕು. ಈಗಲೇ ಓಡಿತಾಳೆ. ಈಗಲೇ. ನಾಳೆ ಎಲ್ಲಿಯಾದ್ರೂ ನಮ್ಮ ಕಣ್ಣು ತಪ್ಪಿಸಿ ಓಡಿದ್ರೆ, ಎಲ್ಲಿಯಾದ್ರೂ ನಮಗಿಂತ ಬಲಾಢ್ಯರ ಆಶಯ ಪಡೆದ್ರೆ ನಮ್ಮದ್ದು ಅಂತ ಹೇಳಲಿಕ್ಕೆ ಆಗ್ತದೆ ನಮಗೆ? ಆಗುವುದಿಲ್ಲ. ಆಧಾರಗಳಿಲ್ಲ. ಕೆಲವು ಪ್ರಾಣಿಗಳು ಸಾಕ್ತಾರೆ. ಹೌದು. ಅವ್ರು ಯಾವುದೋ ಒಂದು ಕಿವಿಗೋ ಕುತ್ತಿಗೆಗೋ ಒಂದು ಕುರು ಕಟ್ಟಿಬಿಟ್ಟು ಒಂದು ಗಂಟೆ ಕಟ್ಟುವುದು ಅಥವಾ ಕಿವಿಗೇನೋ ಹಾಕುವುದು, ಏನಾದ್ರು ಚುಚ್ಚುವುದು. ಯಾರ ಮನೆ ಸೇರಿದ್ರು ಇದು ನಮ್ದು, ಇಲ್ಲಿ ನೋಡಿ ಇದ್ರ ಕಿವಿಯಲ್ಲಿ ಉಂಟು, ನಮ್ಮದು ಅಂತ ಆಧಾರ ಉಂಟು. ಇದು ಎಲ್ಲಿಗೆ ಹೋದ್ರು ನಮ್ದು ಅಂತ ಗೊತ್ತಾಗಬೇಕು ಅಂತಾದ್ರೆ ನಾವು ಇವುಗಳನ್ನು ಆಧಾರಕ್ಕೆ ಸೇರಿಸಿಕೊಳ್ಬೇಕು. ಇದ್ರ ಮೈಗೆ ಬರೆ ಹಾಕಿದ್ರೆ ಬರೆ ಹಾಕುವುದ? ಹೌದು. ಮಾಂಸ ತುಂಬಿದ ದೇಹದಲ್ಲಿ ಬರೆ ಹಾಕಿದ್ರು ಕಾಣುವುದಿಲ್ಲ. ನಾಳೆ ಮುಚ್ಕೊಂಡು ತಿರುಗಾಟ ಮಾಡಿದ್ರು ಮಾಡಿದ್ಲು ಅವಳು. ಹೌದು, ಹೇಳಲಿಕ್ಕೆ ಬರುವುದಿಲ್ಲ. ಅಮ್ಮ ನನ್ನದ್ದು ಎನ್ನುವುದಕ್ಕೆ ಏನ್ ಮಾಡ್ಬೇಕು? ಗೊತ್ತಾಗಬೇಕು ಅಂತಾದ್ರೆ ನೀವೊಂದು ಕೆಲಸ ಮಾಡು. ಹೇಳು. ನೀನು ಮದುವೆಯಾಗ ಅವಳನ್ನ, ನೀನು ಮದುವೆಯಾಗು, ನಾನಿದ್ದೇನೆ, ತೊಂದರೆ ಬೇಡ. ಎಂತದ್ದ? ನಿನ್ ಜೊತೆಗಿದ್ದೆ ಪುಣ್ಯ, ಸಹಕರಿಸುವುದು. ಹೌದೌದು. ಮದುವೆ ಆಗಬಹುದು. ನಾನು ಹೇಳಿದಾಗೆ ಕುರು ಹೀಗೆ ನನ್ನದ್ದು ಅಂತ ಹೇಳಿಕ್ಕೆ ಕರಿಮಣಿ ಇಲ್ಲದೆ ಮದುವೆ. ಕರಿಮಣಿ ಇಲ್ಲೇ ಉಂಟಾ? ನಾನು ಈ ವರ್ಷ ಕರಿಮಣಿ ಹಿಡ್ಕೊಂಡು ತಿರುಗ್ತಾ ಇದ್ದೇನೆ. ಕಳೆದ ವರ್ಷ ದೊಡ್ಡ ಸಮಸ್ಯೆ ಆಗಿತ್ತು. ಯಾವ್ದು? ಕರಿಮಣಿ ಮಾಲೀಕ ಅದಕ್ಕೆ ಈ ವರ್ಷ ಕರಿಮಣಿ ಮಾಲೀಕ ಬೇರೆ ಹುಡುಕುದು ಬೇಡ ಅಂತ ನಾನೇ ಹಿಡ್ಕೊಂಡು ತಿರುಗ್ತಾ ಇದ್ದೆ. ಹಾಗಾದ್ರೆ ಕಳೆದ ವರ್ಷದ ವಾಕ್ಯ ಮತ್ತೆ ಎತ್ತಲಿಕ್ಕಿಲ್ಲ. ಕರಿಮಣಿ ಮಾಲೀಕ ಈ ವರ್ಷ ನೀನೇ. ಯಾರೇ ಬಂದು ನೀನಲ್ಲ ಅಂತ ಹೇಳಿದ್ರು ನೀನೇ ಅಂತ ಹೇಳು. ನಾನೇ. ನೀನೇ ಈ ವರ್ಷ ನೀನಲ್ಲ, ಅಲ್ಲ ನೀನೇ. ನಾನೇ. ನೀನೇ ಕೊಡಿಲಿ. ಕರಿಮಣಿ ಮಾಲೀಕ ನೀನೇ. ದೊಡ್ಡ ಕರಿಮಣಿ ದೊಡ್ಡದು. ಇವಳ ಆಳ್ತನಕ್ಕೆ ಇಷ್ಟು ದೊಡ್ಡದೇ ಬೇಕು. 5 ತೊಲೆ ದೊಡ್ಡದು. ನಾನು ಮಾಡಿಸಿದ್ರೆ ಹಾಗೆ ಅದೇ ಬಾಯಿ ಮುಚ್ಚಿಕೊಂಡಿರು. ಏಯ್ ತಂದ್ಕೊಳ್ಬೇಡ. ಕರಿಮಣಿ ಕಟ್ಟುವಾಗ ಹಾರುವುದೇ ಅಭ್ಯಾಸ ಇಲ್ಲ. ನೀನ್ ಎಂತ ಕಟ್ಟುವುದು? ಎಂತದ್ದು ಕಟ್ಟುವುದು ಕರಿಮಣಿ. ಮತ್ತೆ ಯಾರಿಗೆ ಹಗ್ಗವ? ಅಮ್ಮ ಅಣ್ಣ. ನೋಯ್ತದೆ ಬಿಡ. 2 ಬಾರಿ ತಳ್ಳಿದಾಗ ನೀವು ಆಚೆ ಈಚೆ 4 ಸರಿ ಓಡುವಾಗ ಅವನಿಗೆ ಕಾಲಷ್ಟು ನೋವಾಗಿದ್ದು ಗೊತ್ತುಂಟಾ? ನನಗೆ ನೋವಾಗಿಲ್ಲ, ಇವಳು ತಳ್ಳಿದ್ದಲ್ಲ. ಇದೆಲ್ಲ ಎಷ್ಟು ಪೆಟ್ಟು ಬಿದ್ರು ನೋವು. ಅಭ್ಯಾಸ ಬಲ. ಮತ್ತೆ ಇದು ನಮ್ಮ ಅಣ್ಣನವರು. ನೀನು ಒಟ್ಟಾರೆ ಕಟ್ಟುವುದ? ಬೇಡ, ಒಟ್ಟಾರೆ ಕಟ್ಟುವುದೇನಾ? ಮತ್ತೆ ಇಲ್ಲಿ ಸುಡುಗಾಡು ಮಂತ್ರಿ ಹೇಳಿಕ್ಕೆ ಭಟ್ರಲ್ಲಿದ್ದಾರೆ. ಅಣ್ಣ, ನಿನ್ನ ಮದುವೆಗೆ ದೇವರನ್ನ ನನಗೆ ಹೇಳ್ತೇನೆ. ಭಟ್ರ ಮಂತ್ರ ಇಷ್ಟ ಇಲ್ಲ. ನಿನ್ನ ಮದುವೆಗೆ ದೇವರನ್ನ ಹೇಳ್ತೇನೆ, ಬ್ರಾಹ್ಮಣರ ಬೇಡ. ನನಗೆ ಆಗುವುದಿಲ್ಲ. ಬೇಡ ಆದ್ರೆ ಮಂತ್ರ ಬೇಕಲ್ಲ. ನಿನ್ನ ಮದುವೆಗೆ ಪುರೋಹಿತ ನಾನೇ. ನಾನು ಸ್ವಲ್ಪ ಮಂತ್ರ ಕಲ್ತ್ಕೊಂಡು ಬಂದಿದ್ದೆ. ಕರಿಮಣಿ ಹಿಡ್ಕೊಂಡು ಹೋಗುವಾಗ ನೀನು ಕೆಲವೊಮ್ಮೆ ಕೆಲವು ಒಟ್ಟಾಟ ಮಾಡುದೇ ಅದಕ್ಕೆ. ಹೌದು. ಒಳ್ಳೆ ಮಂತ್ರ. ಗಂಡಂತಲ್ದೇ ಇದ್ರು ಯಾರ್ದು ಒಳ್ಳೆ ಮಂತ್ರ ಹೇಳ್ತೇನೆ. ಮಾಂಗಲ್ಯಂ ತಂದದ್ದು ನಾನೇನ, ಕಟ್ಟುವುದು ನೀನೇನ, ಗಂಡ ನಾನ ನೀನೇನ. ಒಳ್ಳೆ ಜೋಡಿ. ಮತ್ತೆ 70-20 ಒಟ್ಟಾದಾಗಾಯ್ತು. ಒಳ್ಳೆ ಅಣ್ಣ, ಯಾಕೆ ಗೊತ್ತಾ? ನಿನಗೆ ವರ್ಷ ಆಗಿದೆ, ಆದ್ರೂ ವರ್ಷ ಅದು ಕಾಣುವುದಿಲ್ಲ. ಇವಳಿಗೆ ವರ್ಷ ಆಗ್ಲಿಲ್ಲ, ಈಗಲೇ ವರ್ಷ ಆದ್ಕೊಳಾಗಿದ್ದಾಳೆ. ಅದೇ ಆಗಿದೆ. ನೀನು ಇಷ್ಟು ಅನುಭವಿಸು. ಹೌದೌದು. ಏನು ಆಯ್ತಾಯ್ತು, ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಇಷ್ಟು ವರ್ಷ ಇದ್ದು ಅನುಭವಿಸುವಂತೆ. ಇನ್ನೂ ಒಂದು ಸ್ವಲ್ಪ ವರ್ಷ ಇರ್ತೇನೆ ನಿಮ್ ಜೊತೆಗೆ. ಸ್ವಲ್ಪ ಅಲ್ಲ. ಹೋಗ. ಹೆಡೆಯ ನೋರೇತ ಬಿಚ್ಚಿನ ಗಿಡಿ, ಹೆಡೆಯ ನೋರೇತ ಬಿಚ್ಚಿ
ನಾಗಿಣಿ ಸುಡುವೆ ಅರಸನ ಸ್ವಪ್ನ ಸೌಧವ ಸುಡುವೆ 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 ಅರಸನ ಸ್ವಪ್ನ ಸೌಧವ ಹುಡುಗಿನ ಗಾಂಬಿಕೆಯ ತನುವನು ಒಡನೆ ಸೇರ್ವೆ ದುಷ್ಟರಾಗಿರುವಂತಹ ಚಂಡಕೀರ್ತಿ ಉಗ್ರಕೀರ್ತಿಯನ್ನು ಮಾಡುತ್ತಿರುವಂತಹ ಕೆಟ್ಟ ಕಾರ್ಯಗಳಿಗೆ ಪಾರವೇ ಇಲ್ಲದಂತಾಗಿದೆ. ಪರಮ ಪವಿತ್ರವಾಗಿರುವಂತಹ ನನ್ನ ವಾಸಸ್ಥಾನವನ್ನು ಪಡೆಗಟ್ಟವರವರಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಜನ ಭಕ್ತಾದಿಗಳು ಬಂದು ಪೂಜೆ ಮಾಡುವಂತಹ ನನ್ನ ಮೂರ್ತಿಯನ್ನು ಚಿತ್ರ ಮಾಡಿದಿರಿ. ಇದೋ ನೋಡಿ, ಇದೋ ನೋಡಿ, ನೀವು ಮಾಡುತ್ತಿರುವ ದುಷ್ಟ ಕಾರ್ಯ ನೋಡುವಾಗ ಈ ಕ್ಷಣದಲ್ಲಿ ಮನೆ ಕಚ್ಚಿಕೊಂಡು ಹಾಕುತ್ತಿದ್ದೆ. ಆದರೆ ಏನು ಮಾಡಲಿ, ಸ್ಮಶಾನ ಭೈರವನ್ನು ಒಲಿಸಿಕೊಂಡವರು ನೀವಿದ್ದೀರಾ. ನಿಮ್ಮ ಪಾಲಿಗೆ ಮರಣವನ್ನು ಬರಬೇಕಂತಾದ್ರೆ ಹೊರ ಬಲದಿಂದ ಕುಬ್ಬಿ ಹಿಕ್ಕಿ ಮೆರೆಯುವರು ನೀವಿದ್ದೀರಾ. ನಿಮ್ಮಿಂದಲೇ ನಿಮ್ಮ ಪಾಲಿಗೆ ಮರಣ, ಹೊರತುಪಡಿಸಿದರೆ ಹರಿದಾಡುವ ಜೀವಿಗಳಿಂದ ನಿಮ್ಮ ಪಾಲಿಗೆ ಮರಣ. ನೆನಪಿಟ್ಟುಕೊಳ್ಳಿ, ನೆನಪಿಟ್ಟುಕೊಳ್ಳಿ, ಇಂದಿನಿಂದ ನಿಮ್ಮ ಪಾಲಿಗೆ ನಾಗಶಾಪ, ನಾಗಶಾಪ, ನಾಗಶಾಪ. ಆ ಸ್ವಪ್ನ ಸೌಧವ ಕಟ್ಟಿದೆ ಸ್ವಪ್ನ ಸೌಧವ ಕಟ್ಟಿದೆ ಸೌಭಾಗ್ಯ ಸ್ವಪ್ನಗಳ ಸವಿಯ ಸವಿದೆ ಸೌಭಾಗ್ಯ ಸ್ವಪ್ನಗಳ ಸವಿಯ ಸವಿದೆ ಸ್ವಪ್ನ ದೇಗುಲ ಕೆಡಯಿದು ಸ್ವಪ್ನ ದೇಗುಲ ಕೆಡಯಿದು ಚಂಡಾಲ ಚಂಡಾಲ ಸ್ವಪ್ನ ಬಾಳನು ಮುಳುಗಿದ ಚಂಡಾಲ ಸ್ವಪ್ನ ಬಾಳನು ಮುಳುಗಿದ ಸ್ವಪ್ನ ದೇಗುಲ ಕೆಡಗಿದ ಚಂಡಾಲ ಸ್ವಪ್ನ ಬಾಳನು ಮುಳುಗಿದ ದೇವರೇ, ಯಾಕೆ ಹೆಣ್ಣಾದ ನನಗೆ ಈ ಶಿಕ್ಷೆ? ಈ ಭೂಮಿಯಲ್ಲಿ ಹೆಣ್ಣಾಗಿ ಹುಟ್ಟುವುದೇ ತಪ್ಪೇ? ಯಾಕೆ ದೇವರೇ ಹೆಣ್ಣಿಗೆ ಇಂತಹ ಸ್ಥಿತಿ? ಹೆಣ್ಣನ್ನ ಈ ಭೂಮಿಯಲ್ಲಿ ಭುವನೇಶ್ವರಿ ಅಂತ ಕರೆದಿದ್ದಾರೆ. ಹೆಣ್ಣು ಕ್ಷಮೆಯ ದರಿದ್ರಿ ಎನ್ನುವುದಾಗಿ ಹೇಳಿದ್ದಾರೆ. ಹೆಣ್ಣು ಅಂತ ಹೇಳಿದ್ರೆ ಕೇವಲ ಹೆರುವ ಯಂತ್ರ ಅಂತ. ಈ ದುಷ್ಟರು ಯಾಕೆ ಹೆಣ್ಣಿನ ಮೇಲೆ ಮುಗಿ ಬೀಳ್ತಾರೋ ನಾನು ತಿಳಿಯ ದೇವರೇ. ಹೆಣ್ಣನ್ನ ದೇವರು ಅಂತ ಪೂಜಿಸುವ ಈ ಪ್ರಪಂಚದಲ್ಲಿ ಹೆಣ್ಣಿನ ಬಗ್ಗೆ ಈ ರೀತಿಯ ದೌರ್ಜನ್ಯ ನಡೀತಾ ಉಂಟು. ಈ ಭಾರತೀಯ ನಾಡಿನಲ್ಲಿ ಹುಟ್ಟಿ ಭಾರತೀಯ ಹೆಣ್ಣಾಗಿ ಭಾರತೀಯ ಸಂಸ್ಕೃತಿಯನ್ನು ಅರಿತವಳು ನಾನು. ಆದರೆ ಏನು ತಿಳಿಯದ ಈ ಚಾಂಡಾಲರು ನನ್ನ ರಟ್ಟೆಯೆಲ್ಲ ಕಟ್ಟಿ ನನ್ನ ಕೊರಳಿಗೆ ಮಾಂಗಲ್ಯ ಬಂಧನ ಮಾಡಿದ್ರಲ್ಲ, ಬಂಧಿಸಿದ್ದಾರೆನ್ನುವ ಕಾರಣಕ್ಕಾಗಿ ಮಾಂಗಲ್ಯವನ್ನು ಹಾನಿ ಬಿಸಾಡಲೆ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಎನ್ನುವುದು ನಾನು ತಿಳಿದವಳು. ಹಾಗಾದ್ರೆ ಇದರೆಲ್ಲ ಕೊರಳಲ್ಲಿಟ್ಟು ನಾನು ಬದುಕುವ ಬಗೆ ಎತ್ತು. ಬೇಡ, ಬದುಕುವುದಕ್ಕಿಂತ ನಾನು ಸಾಯೋದು. ಸಾಯುವ ನಿರ್ಧಾರವನ್ನು ನಾನು ಯಾಕೆ ತೆಗೆದುಕೊಳ್ಳಬೇಕು? ಒಂದೊಮ್ಮೆ ಸತ್ಯ ಅಂತ ಆದ್ರೆ ನನ್ನ ಜೀವನಕ್ಕೆ ಅರ್ಥ ಉಂಟೆ? ಇಲ್ಲ, ಬದುಕಬೇಕು. ಬದುಕಿ ಹೆಣ್ಣಾಗಿ ನಾನು ಸಾಧಿಸಿ ತೋರಿಸಬೇಕು. ಏನ್ ಮಾಡೋದು? ಇವರಲ್ಲಿ ಯಾವ ಬಗೆಯಾಗಿ ನನ್ನಿಂದ ಗೆಲ್ಲುವುದಕ್ಕೆ ಸಾಧ್ಯ? ನೋಡೋಣ, ಯಾವುದಕ್ಕೂ ವಿಧಿ ಎನ್ನುವನೊಬ್ಬ ಇದ್ದಾನಲ್ಲ, ಆ ಬಗೆಯಾಗಿ ಬಂದಳು ನಾಗಿಣಿ ಸುಂದರಿ ನಪಸುತಿ ಅಂದದಿ ಅರಮನೆ ಒಳನಡಿ
ಕಿರಣದಲ್ಲಿ ಸೇರಿದಳು ಮಂದಕಿರಣದಲ್ಲಿ ಸೇರಿದಳ ಮರನಂದನೆ ತನುವನು ಶರೀರದಲ್ಲಿ ವನಿತೆ ಚೇತರಿಸಿ ಕಂಡೆದ್ದು ನಯನಗಳ ವನಿತೆ ಚೇತರಿಸಿ ಕಂಡೆದ್ದು ನಯನಗಳ ಮನುಮತಾಂತಕ ತೆರದಿ ತಿರುಗಿಸುತ್ತ ಕ್ರೋಧದಿ ಮನುಮತಾಂತಕ ತೆರದಿ ತಿರುಗಿಸುತ್ತ ಕ್ರೋಧದಿ ಏನು ಆಶ್ಚರ್ಯ ಇದೆ. ನನ್ನಷ್ಟಕ್ಕೆ ನಾನು ಮರಗಿ ಮಂಚದ ಮೇಲೆ ಮಲಗಿದವಳು, ಯಾರೋ ನನ್ನ ಮೈ ಮೇಲೆ ಹರಿದು ಹೋದ ಅನುಭವ ನನಗೆ. ಯಾರೋ ನನ್ನ ಎಬ್ಬಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಾನು ಎದ್ದು ನೋಡಿದ್ರೆ ಯಾರು ನನ್ನ ಕಣ್ಣಲ್ಲಿ ಕಾಣುವವರಿಲ್ಲ. ಹಾಗಾದ್ರೆ ಇಲ್ಲಿಗೆ ಬಂದವರು ಯಾರು, ನನ್ನನ್ನು ಎಬ್ಬಿಸಿದವರು ಯಾರು? ಯಾಕೆ ನನಗೆ ಎಚ್ಚರ? ಆದ್ರೆ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುವುದೇನು? ಸೇಡ ಸಾಧಿಸಿ ಜನಪನ ಸೇಡ ಸಾಧಿಸಿ ಜನಪನ ಮದಗಳನ್ನು ಕಾಡದಿವು ಮುರಿವೆನವನ ಮದಗಳನ್ನು ಕಾಡದಿವು ಮುರಿವೆನವನ ಕೇಡ ಬಯಸುವ ಸತಿಯುನ ಕೇಡ ಬಯಸುವ ಸತಿಯುನ ತವ ಪಿತನ ಮೂಢಾಂದ ಗೈದ ನದಮ ಹೋದ ಮೇಲೆ ನನಗೇನೋ ಒಂದು ರೀತಿಯ ಧೈರ್ಯ, ಏನೋ ಒಂದು ರೀತಿಯ ದ್ವೇಷ. ಯಾರಲ್ಲಿ? ನನ್ನ ವಂಶವನ್ನ ಸರ್ವನಾಶ ಮಾಡುವುದಕ್ಕೆ ಹೊರಟಂತ ಈ ಚಾಂಡಾಲರೇರುವರನ್ನು ನಾನು ಕೊಲ್ಲಲೇಬೇಕು. ನನ್ನ ವಂಶವನ್ನ ನಿರ್ವಂಶ ಮಾಡುವುದಕ್ಕೆ ಹೊರಟ ಇವರ ವಂಶವನ್ನ ನಿರ್ವಂಶ ಮಾಡಲೇಬೇಕು. ಪ್ರಪಂಚದಲ್ಲಿ ಹೆಣ್ಣಾದವಳು ಹಠ ತೊಟ್ಟರೆ ಏನನ್ನು ಮಾಡ್ತಾಳೆ ಎನ್ನುವುದು ತೋರಿಸಲೇಬೇಕು. ಬಿಟ್ಟೇನ ಖಂಡಿತ ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ನಾನು ಮೊದಲು ಕೊಲ್ಲಬೇಕಾದ ಯಾರನ್ನು? ಅಲ್ಲ ಇವನನ್ನು, ಅಲ್ಲ ಇವನನ್ನು, ಅವನನ್ನು, ಅವನನ್ನು, ಇವನನ್ನೇ. ಯಾವುದೋ ಒಂದು ಯೋಚನೆಯಲ್ಲಿ ಒಳ ಪ್ರವೇಶ ಮಾಡಿದ್ದು ನನ್ನ ಅಂತಃಪುರ ಅಂತ ಬಂದ ಮೇಲೆ ಗೊತ್ತಾಯ್ತು ಇದು ನಮ್ಮದಲ್ಲ, ನಮ್ಮ ಅಣ್ಣನದ್ದು. ಇವತ್ತಿಷ್ಟೆಲ್ಲ ಶೃಂಗಾರ ಮಾಡಿದ್ದಾರೆ ಯಾಕೆ? ನಮ್ಮ ಅಣ್ಣನ ಪ್ರಥಮ ರಾತ್ರಿ ಇವತ್ತು. ಪಾಪ ಅತ್ತಿಗೆ ಆವಾಗಿಂದ ಕಾಯ್ತಾ ಇದ್ದಾರೆ. ನಾನು ಬಂದು ಮತ್ತೆ ಪ್ರಥಮ ರಾತ್ರಿ ಹಾಳಾಗುದು ಬೇಡ, ಹೋಗ್ತೇನೆ ನಾನು. ಬಂದು ನಿಂದಿಗ ಸುಂದರನ ಕಾಣುತ್ತಾ ಸುಂದರನ ಕಾಣುತ್ತಾ ಮಂದಗಮನೆಯು ಕಪಟ ನೋಟದಿ ಮಂದಗಮನೆಯು ಕಪಟ ನೋಟದಿ ಅಂದದಾಸನ ಇತ್ತು ನುಡಿಸಿದಳಾಗ ಅಂದದಾಸನ ಇತ್ತು ನುಡಿಸಿದಳು. ನಾನೇ ಗೊತ್ತಾಗದೆ ಒಳ ಪ್ರವೇಶ ಮಾಡಿ ಒಳಗೆ ಬಂದ ಮೇಲೆ ಗೊತ್ತಾಯ್ತು ನಮ್ಮದಲ್ಲ. ನಾ ಬರ್ತೇನೆ. ಏನು ಅವಸರ ನಿಮಗೆ? ಮತ್ತೆ ಸರಿಯಲ್ಲ ನಾನು ಇಲ್ಲಿ ಇರುವುದು. ಯಾವುದು ಸರಿಯಲ್ಲ? ಇದು ನಿಮ್ಮದು ಪ್ರಥಮ ರಾತ್ರಿ ಇವತ್ತು, ನಾನು ಮತ್ತೆ ಇಲ್ಲಿ ಇರುವುದು. ಓಹೋ ಹಾಗ. ಆದ್ರೆ ನಾನಿನ್ಗೆ ಯಾರು? ಅತ್ತಿಗೆ. ನೀನು ಮೈದುನ ಬಂದಿಯಲ್ಲ? ಬಂದೆ. ಬಂದದ್ದು ಒಳ್ಳೇದಾಯ್ತು. ಬಂದದ್ದು ಒಳ್ಳೇದಾಯ್ತು. ಯಾಕೆ ಗೊತ್ತಾ? ನೀನು ಬರ್ತೀಯ ಎನ್ನುವ ನಿರೀಕ್ಷೆ ನನಗೆ ಇರ್ಲಿಲ್ಲ. ಅಲ್ಲ, ನಾನು ಬರ್ಬೇಕಂತ ಅನಿಸಲೇ ಇಲ್ಲ. ಸುಮ್ಮನಿರ, ನಾನು ಅದನ್ನೆಲ್ಲ ಕಾಯ್ತಾ ಇರುವಳಲ್ಲ. ನೀವೆಲ್ಲ ಎಷ್ಟೊತ್ತಿಗೆ ಬರ್ತೀರಿ ಅಂತ. ನೀನು ಅದು ಬಂದದ್ದು ಹೌದು. ನನ್ನ ಮನೆಗೆ ಬಂದ ಮೇಲೆ ನಿನ್ಗೆ ಕುಡಿಲಿಕ್ಕೆ ಏನ್ ಕೊಡ್ಲಿ ನಾನು? ಕುಡಿಲಿಕ್ಕ? ಹೌದು. ಏನಾದ್ರೂ ಸ್ವಲ್ಪ ತಗೋ. ಎಂತ ಹೇಳ್ತೀನಿ ನೀವು? ಈಗೆಲ್ಲ ಕುಡಿದ್ರೆ ಪ್ರಸಂಗವೇ ಹಾಳಾಗ್ತದೆ. ಈಗ ಕುಡಿ ಬೇಡ ಬೇಡ ಬೇಡ, ಎಲ್ಲ ಮುಗಿದ ಮೇಲೆ ಬೇಕಾದ್ರೆ ಸ್ವಲ್ಪ ನೋಡ. ಹೌದಾ? ಈಗ ಬೇಡ, ಈಗ ಬೇಡ.
ತಿನ್ಲಿಕ್ಕೆ ಕುಡಿಯುವಾಗಲೇ ಸ್ವಲ್ಪ ಸ್ವಲ್ಪ ತಿನ್ನುದು, ಮಧ್ಯೆ ಮಧ್ಯೆ ತಿನ್ನುದಿಲ್ಲ. ಹಾಗಾದ್ರೆ ಕುಡಿಯೋದಕ್ಕೂ ಬೇಡ ತಿನ್ನುವುದಕ್ಕೂ ಬೇಡ. ಓ ವಿಶ್ವ ವಿಶ್ವರೂಪನೇ ಬಂದೆಯ ಬಾ. ವಿಶ್ವರೂಪನೇ ವಿಶ್ವರೂಪನೇ ಬಂದೆಯ ಬಾ. ವಿಶ್ವರೂಪನೇ ವಿಶ್ವರೂಪನೇ ಬಂದೆಯ ಬಾ. ಬಂದೆಯ ಬಾ. ಬಂದೆಯ ಬಾ. ವಿಶ್ವ ಸುಂದರ ಕುಳಿರು ಬಾವಾ. ವಿಶ್ವ ಸುಂದರ ಕುಳಿರು ಬಾಬಾ. ವಿಶ್ವ ಸುಂದರ ವಿಶ್ವ ಸುಂದರ ವಿಶ್ವ ಸುಂದರ ಕುಳಿರು ಬಾಬಾ. ಪುಷ್ಪ ಬಾಣನ ತೆರದಿ ತೋರುವೆ. ಪುಷ್ಪ ಬಾಣನ ತೆರದಿ ತೋರುವೆ. ತೆರದಿ ತೋರುವೆ. ದೃಷ್ಟಿಯ ಪೋದು ಸೈರಿಸೋ. ದೃಷ್ಟಿಯ ಪುದು ಸೈರಿಸೋ. ಪುಷ್ಪ ಬಾಣನ ತೆರದಿ ಪುಷ್ಪ ಬಾಣನ ತೆರದಿ ತೋರುವೆ. ದೃಷ್ಟಿಯ ಪೋದು ಸೈರಿಸೋ. ವಿಶ್ವರೂಪನೆ ಬಂದೆಯ ಬಾ. ವಿಶ್ವ ಸುಂದರ ಕುಳಿರು ಬಾಬಾ. ಪುಷ್ಪ ಬಾಣನ ತೆರದಿ ತೋರುವೆ. ದೃಷ್ಟಿಯ ಪುದು ಸೈರಿಸೋ. ಪುಷ್ಪ ಬಾಣನ ತೆರದಿ ತೋರುವೆ. ದೃಷ್ಟಿಯ ಪುದು ಸೈರಿಸೋ. ಆ ಆ ಪುಷ್ಪ ಬಾಣನ ತೆರದಿ ತೋರುವೆ. ದೃಷ್ಟಿಯ ಪೋದು ಸೈರಿಸೋ. ವಿಶ್ವರೂಪನೆ ಬಂದೆಯ ಬಾ. ಓ ವಿಶ್ವ ಯಾರ? ವಿಶ್ವ ಎಲ್ಲಿದ್ದ? ಯಾರು? ನನಗೂ ಗೊತ್ತಿಲ್ಲ. ಆ ವಿಶ್ವ ಒಳಗೆ ಬಂದದ್ದು ಎಷ್ಟೊತ್ತಿಗೆ? ಯಾರ? ವಿಶ್ವ ಅವ ಇಷ್ಟೊತ್ತಿಗೂ ಒಳ ಬಂದ. ಅವನನ್ನು ಕರೆದದ್ದಲ್ಲ, ನಾನು ನಿನ್ನನ್ನು ಕರೆದ. ನನ್ನನ್ನ? ಹೌದು. ಯಾಕತ್ತಿಗೆ? ವಿಶ್ವರೂಪನೇ. ಅಷ್ಟು ಚಂದವ? ಅಯ್ಯೋ ದೇವ್ರೆ, ಕೆಲವರು ಹೇಳುದುಂಟು ಚಂದ ಅಂತ ಹೇಳಿದ್ರೆ ಮನ್ಮತ ಎನ್ನುವುದಾಗಿ. ಹೌದು. ನನ್ನ ಕೈಗೆ ಮನ್ಮತ ಸಿಕ್ಕಿದ್ರಿ ಅವನನ್ನು ಎಳ್ಕೊಂಡು ಬಂದು ನಿನ್ನ ಕಾಲಿಗೆ ಕಟ್ತಾ ಇದ್ದೆ. ಯಾಕೆ? ಅಷ್ಟು ಚಂದ ನೀನು. ಆ ಮನ್ಮಥನಿಗೆ ಅಂತೂ ಚಂದವ. ಸತ್ಯ. ನನಗೆ ಆಗಾಗ ಕೆಲವರು ಹೇಳ್ತಾ ಇದ್ರು. ಹೌದು. ಚಂಡಕೀರ್ತಿ ನೀನು ಬಹಳ ಚಂದ ಅಂತ. ನೀವು ಹುಮ್ಮ ಅಂತ ಈಗಲೇ ಗೊತ್ತಾಗ್ತದೆ ಅಂತ ಹೇಳಿದ್ರಿ. ಅಲ್ಲಲ್ಲ, ಚಂದ ಅಂತ ಹೇಳಿದ್ರು. ಅಷ್ಟು ಚಂದ ಇದ್ದೀನಿ ನೀನು. ಆಮೇಲೆ ಏ ದೇವ್ರೆ, ಏನಾಯ್ತು? ನಿನ್ನ ಅಣ್ಣ ಪಾಪದವ, ತುಂಬಾ ಪಾಪದವ. ಅದು ಹೆಚ್ಚಾಯ್ತಾ? ತುಂಬಾ ಪಾಪ ಹೆಚ್ಚಾಗ್ತದೆ. ಅಲ್ಲ, ಎಲ್ಲವೂ ಹೆಚ್ಚಾಯ್ತು. ಎಲ್ಲದೂ ಹೆಚ್ಚಾಯ್ತು. ಮತ್ತೆಂತದ್ದು? ನೀವಿರುವಾಗ ಎಲ್ಲ ಹೆಚ್ಚು ಮಾಡಿದ್ರು ಇವರು. ಅಲ್ಲ, ಅಷ್ಟೆಲ್ಲ ಬಿಡ್ಲಿಕ್ಕಿಲ್ಲ ನಾನು. ಮತ್ತೆ ನೀವು ಬಿಡ್ತೀರಿ. ಯಾಕೆ ಗೊತ್ತಾ, ನನಗಿಂತ ಎಷ್ಟು ಹಿರಿಯವ್ರವರು. ಹೌದು, ಬಹಳ ಒಳ್ಳೆಯವರು. ವಯಸ್ಸು ಕೆಲವು ಆಗಿದೆ ಅವ್ರಿಗೆ. ಮತ್ತೆ ಹೆಂಡತಿಗಿಂತ ಗಂಡ ಸ್ವಲ್ಪ ಹಿರಿದಿರ್ಬೇಕು. ಇದು ಇದು ಸ್ವಲ್ಪ, ಇದು ಬಹಳ ಆದಾಗೆ ಕಾಣ್ತದೆ. ಎಲ್ಲಪ್ಪ, ಎಂತ ಇಲ್ಲ, ವರ್ಷ ಹೆಚ್ಚಾಗ್ಲಿಲ್ಲ. ಎಷ್ಟು? ಮುಖ ಮಾತ್ರ ಕಾಣುವುದಕ್ಕಾಗಿರೋದಷ್ಟೇ. ಮತ್ತೆ ವಯಸ್ಸು ನಮ್ಮ ಅಣ್ಣನಿಗೆ 100ಕ್ಕೆ 42 ಕಡಿಮೆ ಅಷ್ಟೇ. ಅಲ್ಲಿಗೆ 58 ಆಯ್ತಲ್ಲ. 58 ಆಯ್ತಾ? ಅರ್ಧ ಮಿಕ್ಕಿ ಹೋಗಿದೆ ಈಗ. ಅವ ನಿತ್ಯವು ಕಡಿಮೆ 42 ಅಂತ ಹೇಳಿದವ. 58 ವರ್ಷ ಆಯ್ತಾ? ಅಷ್ಟು ಆಯ್ತಲ್ಲ. ನಮಗೆ ಲೆಕ್ಕ ಆಚೆ ಈಚೆ ಮಾಡಿದ್ರೆ ಗೊತ್ತೇ ಆಗುದಿಲ್ಲ. ಅಷ್ಟು ವರ್ಷ ಆದವ್ರು ಏನ್ ಮಾಡ್ತಾರೆ? ಅಷ್ಟು ವರ್ಷ ಆದವ್ರು ಏನ್ ಮಾಡ್ತಾರೆ?
ನಾನು ಗೊತ್ತುಂಟು ನನ್ನಲ್ಲಿ ಕೇಳಿದ್ರೆ ಪಾಪ ಹಾಗಲ್ವಾ, ಇನ್ನು ಅವರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದ್ರು. ದಷ್ಟಪುಷ್ಟ ಗಟ್ಟಿ ಮುಟ್ಟಿಯಾಗಿದ್ದಾನೆ ಅಣ್ಣ. ಸುಮ್ನೆ ನೀನು ಹೇಳ್ಬಹುದು, ಅದನ್ನ ನಾನು ಒಪ್ಕೊಳ್ಬೇಕಲ್ಲ. ಆದ್ರೆ ಆವತ್ತು ನನ್ನನ್ನು ನೀವು ಅಡ್ಡಯಿಸಿದಾಗ ಹೌದು, ತಾಳಿ ಅವರಿಗೆ ನೀನು ಕೊಟ್ಟೆ. ಸತ್ಯ ಹೇಳುವುದಾ? ಹೇಳು. ಆವತ್ತೇ ನನ್ಗೆ ಮನ್ಸಿದ್ದದ್ದು ನಿನ್ನ ಮೇಲೆ. ಅತ್ತಿಗೆ ಅಲ್ಲ ಹೇಳಿದ್ದು ಏನು ಮನಸ್ಸಿದ್ದದ್ದು ಅಲ್ಲ, ಮನಸ್ಸಿದ್ರೆ ಹಾಗಾಗ್ತದ? ಅಲ್ಲ ಹೇಳಿದ್ದು. ಅಂದ್ರೆ ಕರಿಮಣಿ ಕಟ್ಟಿದ್ದು ನಿನ್ನ ಅಣ್ಣ. ಕರಿಮಣಿ ಕಟ್ಟಿದ ಅಣ್ಣನೇ ಗಂಡ. ಅಲ್ಲ, ನಾನು ಅಲ್ಲ ಅಂತ ಹೇಳಲಿಲ್ಲ. ಮತ್ತಿಂತದ್ದು? ಆದ್ರೆ ಇದು ಪ್ರಥಮ ರಾತ್ರಿ. ಹೌದು. ಈಗ ಅಣ್ಣ ಬರ್ಬೇಕಿತ್ತ ಬೇಡುವ? ಬರ್ಬೇಕಿತ್ತು, ಬರ್ಲಿಲ್ಲ. ಹೌದು. ಬಂದದ್ದು ಯಾರು? ನಾನು ಬಂದೆ. ದಾರಿ ತಪ್ಪಿ ಬಂದೆ. ಎಂತ ಮಾಡುದು? ದಾರಿ ತಪ್ಪಿ ಬಂದದ್ದು. ನಾ ಅಲ್ಲಿ ಎಲ್ಲ ಹೋಗಿದ್ದೆ, ದಾರಿ ತಪ್ಪಿ ಇಲ್ಲಿ ಬಂದದ್ದು ಮತ್ತೆ. ಅಯ್ಯಯ್ಯೋ, ಈ ಬುದ್ಧಿವಂತಿಕೆಲ್ಲ ನನಗೆ ಗೊತ್ತಾಗುದಿಲ್ವಾ? ಈ ಹುಳಿ ತಿಂದವರು ಹೇಗಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತುಂಟು. ಎಂತದ್ದತ್ತಿಗೆ ಒಳಸುತ್ತಿನ ಮಾತಾಡು. ಎಂತದ್ದಲ್ಲ, ಪ್ರಥಮ ರಾತ್ರಿಯ ದಿನದಂದು ನೀನು ಇಲ್ಲಿಗೆ ಬಂದಿದ್ದೀಯ ಅಂತ ಆದ್ರೆ ಯಾಕೋ ಏನು ನಿನ್ನ ಅಣ್ಣನ ಬಗ್ಗೆ ನನಗೆ ಬಯಕೆ ಇಲ್ಲ. ಮಾಂಗಲ್ಯ ಕಟ್ಟಿದವರವರು ಯಾರು? ಅಣ್ಣ. ಮಾಂಗಲ್ಯ ಕಟ್ಟಿದವರಲ್ವಾ? ಗಂಡನೇ ಸರ್ವಸ್ವ. ನನಗೆ ಅದು ತಿಳಿಲಿಲ್ಲ ಅಂತಲ್ಲ, ಗಂಡ ಅಂತ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ. ಆದ್ರೆ ನಿನ್ನನ್ನು ಕಂಡಾಗ ಯಾಕೋ ಏನು, ಆ ಕಡೆಯಲ್ಲಿ ಕುಳಿತ ಆತ ಯಾವನವ? ಅವ ಅನಂಗ. ಯಾವ ಅನಂಗ? ಯಾರ ಕಣ್ಣಿಗೆ ಕಾಣದೇ ಇದ್ದವ, ಮನ್ಮತ. ಹಂಗ ಇಲ್ಲದೆ ಇದ್ದವ? ಹೌದು. ಅವನ ಒಂದೇ ಸಮನೆ 5 ಬಾಣ ನನಗೆ ಬಿಡ್ತಾ ಇದ್ದಾನೆ. ಹೋಗ್ಲಿ ಬಿಡಿ, ಅಣ್ಣ ಬರ್ತಾನೆ, ಅವನಿಗೆ 5 ಬಿಡ್ಲಿಕ್ಕೆ ಹೇಳ್ತೇನೆ. ಅಲ್ಲಲ್ಲ, ಅಲ್ಲಿ ಬಿಟ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ. ಏನಾದ್ರೂ ಪ್ರಯೋಜನ ಆಗಬೇಕು. ನೀನ್ ಇಲ್ಲಿಗೆ ಬಂದಿಯಲ್ಲ. ಯಾತಕ್ಕಿಂತ ಮಾತು, ಯಾತಕ್ಕಿಂತ ಮಾತು, ನುಡಿವಿರಿ ಜಾತ ಸಮಗೆ ಇಂತು, ನುಡಿವಿರಿ ಜಾತ ಸಮಗೆ ಇಂತು. ನೀತಿಯದಲ್ಲವು ಹಿರಿಯನ ಸತಿನಿ, ನೀತಿಯದಲ್ಲವು ಹಿರಿಯನ ಸತಿನಿ, ಪಾತಕ ಬುದ್ಧಿಯ ಸರಿ ಬರದಿನಗೆ. ನೀತಿಯದಲ್ಲವು ಹಿರಿಯನ ಸತಿನಿ, ಪಾತಕ ಬುದ್ಧಿಯು ಸರಿ ಬರದಿನಗೆ. ಅತ್ತಿಗೆ ಯಾಕೆ ಇಂತ ಮಾತನಾಡ್ತಾ ಇದ್ದೀರಿ? ಏನಾಯ್ತು? ನೀವು ನನಗೆ ಅತ್ತಿಗೆ. ಹೌದು. ಅತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮನಾದವನು. ಮೈದುನ ಅಂತ ಹೇಳಿದ್ರೆ ಮಗನಿಗೆ ಸಮನಾದವನು. ಓಹೋ, ಮಗನನ್ನ ತಾಯಿ ಬಯಸುವುದು ಎಷ್ಟರ ಮಟ್ಟಿಗೆ ಸರಿ ಕೇಳ್ತೇನೆ? ಸಂಬಂಧದ ಅರ್ಥ ಗೊತ್ತುಂಟು ನಿಮ್ಗೆ? ಹೌದಪ್ಪ. ಹಾಗಿರುವಾಗ ನೀವು ನನ್ನನ್ನು ಬಯಸುವುದು ಸರಿಯಾಗಿ ಕೇಳ್ತೇನೆ. ತಪ್ಪೇ ಅಲ್ವಾ ಇದು? ಹೇಗೆ ತಪ್ಪಾಗ್ತದೆ? ಅಲ್ಲ, ಮದುವೆಯ ಅಣ್ಣನಿರುತ್ತ ನನ್ನನ್ನು ಬಯಸುವುದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ನನ್ನ ಕೊರಳಿಗೆ ಮಾಂಗಲ್ಯ ಮಾಂಗಲ್ಯ ಕಟ್ಟಿದ್ದು ಅಣ್ಣ ಅಲ್ವಾ? ಮಾಂಗಲ್ಯ ಕಟ್ಟಿದ್ದ ಅಣ್ಣ. ಹೌದು. ಕೊಟ್ಟಿದ್ಯಾರು? ಕೊಟ್ಟದ್ ನಾನು. ಕೊಟ್ಟವನೇ? ಹೌದು. ಹೌದು. ಕಟ್ಟಿದ್ದವನು? ಹೌದು. ಹಾಗಾದ್ರೆ ಪಾಲು ನಿನ್ನದು ಉಂಟಲ್ಲ ಇಲ್ಲಿ? ಯಾರು ಹೇಳಿದ್ದು? ನಾನು ಹೇಳೋದು. ಅಂಗಡಿಯವ ಕರಿಮಣಿ ಮಾಡಿಕೊಟ್ಟ ಎನ್ನುವ ಕಾರಣಕ್ಕಾಗಿ ಕಟ್ಟಿದವಳ ಹೆಂಡತಿಗೆಲ್ಲ ಅಂಗಡಿಯವನು ಗಂಡನ? ಎಂತದ್ದಿದು? ಹೌದು, ಪ್ರಶ್ನೆ ಸರಿಯಾಗಿ ಉಂಟು. ನೀನು ನಿನ್ಗೆ ಉತ್ತರ ಬೇಕು. ಮಾಡಿದ ಕರಿಮಣಿಗೆ ಸರಿಯಾದ ಧನವನ್ನ ಕೊಡದೇ ಇದ್ರೆ ಅವನು ಪಾಲುದಾರನಾಗ್ತಾನೆ ಇಲ್ಲಿ. ನಾಳೆಯಿಂದ ದೇವರಾಣ ಹೇಳ್ತೇನೆ, ಯಾವ ಕರಿಮಣಿ ಅಂಗಡಿಯವನು ಹಣ ತಗೊಳ್ಳೋದಿಲ್ಲ ಅಲ್ಲ, ಸಾಲ ಮಾಡಿ ಬರಬೇಡಿ ಅಂತ ಹೇಳು. ಬಾಗುಬಿಟ್ಟಲ್ಲ ಅದಕ್ಕೆ ಬೇಡ ಮತ್ತೆ ಹೇಳಿದ್ದೆ. ಏನು? ಇವತ್ತೇ ಕೊನೆ. ನಿಮ್ಮ ಮೇಲೆ ಅಪಾರ ಗೌರವ ಉಂಟು ನನಗೆ, ಹಾಗಾಗಿ ಸ್ವಲ್ಪ ಹೊತ್ತು ವಿನೋದದ ಮಾತು. ಅಲ್ವಾ? ಎಂತದ್ದು ವಿನೋದ? ನೀನು ಮಂತ್ರ ಹೇಳಿದ್ಯಲ್ಲ? ಹೌದು. ಏನ್ ಮಂತ್ರ ಹೇಳಿದಿ? ಮಾಂಗಲ್ಯ ತಂದದ್ದು ನಾನೇನ, ಕಟ್ಟಿದ್ದು ನೀನೇನ, ಗಂಡ ನಾನ ನೀನಂತ. ಇಲ್ಲೂ ಪಾಲು ಉಂಟಲ್ಲ? ಯಾರು ಹೇಳಿದ್ದು? ನಾನು ಹೇಳಿದ್ದು. ಗಂಡ ನಾನ ನೀನ, ನಾನಾದ್ರೂ ಇಲ್ಲ ನೀನಾದ್ರೂ ಇಲ್ಲ. ಅವನೇ ಈ ವರ್ಷ ಅವನೇ. ಹೌದಾ? ಬರುವ ವರ್ಷ ನೀನ ಮತ್ತೆ? ಹೌದೌದು, ಬರುವ ವರ್ಷ ನಾನೇ. ನಿಮಗಲ್ಲ, ಮತ್ತೊಬ್ಬಳನ್ನು ತರ್ತೇವೆ ನಾವು. ಹೌದಾ? ಹೌದೌದು. ಇವತ್ತಿಗೆ ಕೊನೆ. ಇನ್ನು ಎಲ್ಲಿ ಆದ್ರೂ ನೀನು ಬೇಕು, ಅವ ಬೇಡ, ಅವ ಇಲ್ಲದೆ ಇದ್ರೆ ಬೇರೆ ಇದ್ದೆ ಎನ್ನುವಾಗಿ ಹೇಳಿದ್ರೆ ಮತ್ತೆ ಚಟನ ಜಾಗ್ರತೆ. ನಾನು ಚಂಡಕೀರ್ತಿಯ ರೂಪ ಬೇರಾದಿತ್ತು. ಬರ್ತೇನೆ ಅತ್ತಿಗೆ. ನಾಗಿಣಿಯ ಕರಸ್ಪರ್ಶದಿಯೇ, ನಾಗಿಣಿಯ ಕರಸ್ಪರ್ಶದಿಯೇ, ತಿರುಗಿತವನ ಮನ, ತಿರುಗಿತವನ ಮನ. ಸರಸಿಜಾಕಿಯ ಕುಡಿಯ ನೋಟಗೆ, ಸರದಿಯಾಗಿಯ ಕುಡಿಯ ನೋಟಕ್ಕೆ ಬೆರಗಾಗಿಯೇ, ಮದಿರ ನೇತ್ರೆ
ಚದುರೆಯರಿತೆ ಮನದ ತಳಮಳ ದಿನದಿ ದೀಪ್ತ ದಿನದೈ ದೀಪ್ತ ದಿನದೈ ಮದಿರ ನೇತ್ರೆ ಮದಿರ ನೇತ್ರೆ ಮದಿರ ನೇತ್ರೆ ಮದಿರ ನೇತ್ರೆ ಓ ಮದಿರ ನೇತ್ರೆ ಮದಿರ ನೇತ್ರೆ ಓ ಚದುರೆ ಅರಿದೆ 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 ಮನದ ಕಳವಳ ಮನದ ತಳಮಳ ಮನದ ತಳಮಳ ಮನದ ತಳಮಳ ಮನದ ತಳಮಳಗ ಪದುಮ ಬಾಳ ಎದೆಗೆ ತಾಯಿ ಪದುಮ ಬಾಳ ಎದೆಗೆ ಪದುಮ ಬಾಳ ಎದೆಗೆ ತಾಯಿ ಹೊಳ್ಳಿ ಕಳವಳ ಹೊಳ್ಳಿ ಕಳವಳ ಹೊಳ್ಳಿ ಕಳವಳ ಅದರ ಸುದಯ ಮುದದಿಯೇರೆ ಭ್ರಮರದಾತಿರ ಅದರ ಸುದಯ ಮುದದಿಯೇರೆ ಅದರ ಸುದಯ ಮುದದಿಯೇರೆ ಅದರ ಸುದಯ ಮುದದಿಯೇರೆ ಭ್ರಮರದಾತಿರ 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 ಅದರ ಸುದಯ ಮುದದಿಯೇರೆ ಅದರ ಸುದಯ ಮುದದಿಯೇರೆ ಮುದದಿಯೇರೆ ಭ್ರಮರಧಾತಿರ ಭ್ರಮರಧಾತಿರ ಕುದಿಯುವ ದನವೈ ಹದನಗೊಳಿದೈ ಕುದಿಯುವ ದನಿವೈ ಹದನಗೊಳಿದೈ ಅನಿಲದಾತಿರ ಅನಿಲದಾತಿರ ಪದುಮ ನೇತ್ರಿ ಓತಿಗೆ ಹೊರಡ್ಲಿಲ್ವಾ? ಹೊರಡುವುದಾ? ಅಲ್ಲ ಹೋಗ್ತೇನೆ ಅಂತ ಹೇಳಿದಿ. ಇಷ್ಟು ಬೇಗ ಹಾ ಹೋಗ್ಬೇಕು ಅಂತ ಈ ಬಾಗಿಲು ಹೋದದ್ದು ಸತ್ಯ. ಹಾ ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ. ಯಾರು ಬಾಗಿಲು ಹಾಕಿದ್ರಾ? ಇಲ್ಲಪ್ಪ, ಮತ್ತೆ ಯಾರೋ ಎಳೆದ ಅನುಭವ ನಮ್ಮಲ್ಲಿ- ಎಳಿತಾ ಇದ್ದಾರೆ. ನಮ್ಮಲ್ಲಿ ಎಳೆಯುವವರು ಯಾರು ಅದೇ ಮಾರೇ? ಹೇಳಿದ್ದು. ಆಮೇಲೆ ಗೊತ್ತಾಯ್ತು ಹಾ ಇಲ್ಲಿ ಏನಿದ್ರು ಎಳೆಯುವುದು ನೀವು ಅಂತ. ನಾನು ಯಾರನ್ನು ಎಳಿಲಿಲ್ಲ. ಅತ್ತಿಗೆ ಓ! ಅಲ್ಲಲ್ಲ ಛೀ, 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 ಛೀ. ಅತ್ತಿಗೆಲ್ಲ 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 ನಾಗಾಂಬಿಕೆ ಏನಾ? ಎಷ್ಟು ಚಂದ ನೀವು. ನಿನಗೆ ಇಷ್ಟೊತ್ತಿನವರೆಗೆ ಗೊತ್ತೇ ಆಗ್ಲಿಲ್ವಾ? ಆವಾಗ ವರ್ಷ ಆದವರಾಗಿ ಕಾಣ್ತಿದ್ದೀರಿ, ಈಗ ವರ್ಷ ಆಗಲಿಲ್ಲ ಅಂತ. ಅಷ್ಟೇ. ಹಳದಿ ರೋಗ ಇದ್ದವರಿಗೆಲ್ಲ ಹಾಗೆ ಈಗ. ಅಷ್ಟು ಚಂದ ಇದ್ದೀರಿ. ಹೌದಾ? ಹಳದಿ ರೋಗ ಇದ್ದವರಿಗೆಲ್ಲ ಹಾಗೆ ಒಮ್ಮೊಮ್ಮೆ ಹೌದಾ? ಒಳ್ಳೇದು ಕೆಟ್ಟದಾಗಿ ಕಾಣ್ತದೆ, ಕೆಟ್ಟದ್ದು ಒಳ್ಳೇದಾಗಿ ಕಾಣ್ತದೆ. ಹಾಗಾದ್ರೆ ನೀವು ಚಂದ ಇಲ್ಲ. ಅಲ್ಲಲ್ಲ ನಿನ್ಗೆ ಆಗ ಕಂಡಿದ್ದು. ಯಾಕೋ ಏನು ಹಾ ನಿಮ್ಮನ್ನ ಕಂಡಾಗ ಆವಾಗ ನೀವು ಹೇಳಿದ್ರಲ್ಲ, ಇವಾಗ ನಾನು ಹೇಳ್ಬೇಕು. ಏನಾಯ್ತು? ಕಣ್ಣಿಗೆ ಕಾಣದಿರುವ ಮಾರ ಟ್ವೀ 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 ಅಂತ ಒಂದೊಂದೇ ಬಾಣ ಬಿಡ್ತಾ ಇದ್ದಾರೆ. ಹಾ 5 ಬಾಣ, ಇಲ್ಲೊಂದು 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 ಎಲ್ಲ ತಾಗ್ತಾ ಉಂಟಾ? ಎಲ್ಲ ಸಾಗ್ತಾ ಉಂಟು. ಹಾ ಆ ಬಾಣದ ಹತಿಯನ್ನು ಸಹಿಸಿಕೊಳ್ಳಿಕ್ಕಾಗುದಿಲ್ಲ. ಹೌದಾ? ನಿಂತಲ್ಲಿ ನಿಲ್ಲಿಕ್ಕಾಗುದಿಲ್ಲ ಇವತ್ತು. ನಾನು ಅತ್ತಿಗೆಯ ಯಾರು ಹೇಳಿದ್ರು? ಛೇ, ಎಂತ ಮಾತಾಡ್ತಾ ಇದ್ದೀನಿ? ಅತ್ತಿಗೆ ಅತ್ತಿಗೆ ಮತ್ತೆ ಪದೇ ಪದೇ ಅದನ್ನ ಹೇಳ್ತಾ ಇರಬಾರ್ದು. ಅದಕ್ಕೆ ಆ ಶಬ್ದ ಬಿಟ್ಟು ಮಾತಾಡ್ಬೇಕು. ನಿನ್ಗೀಗ
ನನಗೊಂದು ರೀತಿಯಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ನಿಲ್ಲಿಕ್ಕಾಗುದಿಲ್ಲ, ಕುಳಿತುಕೋ. ಕುಳಿತುಕೊಳ್ಳಿಕ್ಕೂ ಆಗುದಿಲ್ಲ. ಆ ಕಡೆ ಮಂಚ ಉಂಟು, ಮಲಗು. ಮಲಗಿದ್ರೆ ಇಷ್ಟೊತ್ತಿಗೆಲ್ಲ ನಿದ್ದೆ ಬರ್ತದ? ಅದಕ್ಕೆ ನಿಮ್ಮ ಅತಿರೂಪಕ್ಕೆ ಮನಸೋತವನು ನಾನು. ಅದರ ಸುಧೆಯ ಮಧುವ ಹೀರುವ ಭ್ರಮರನಾಗುವ ಬಯಸಿದೆಯಾ? ರಾಸಲೀಲೆಗಳ ಕಂಡ, ರಾಸಲೀಲೆಗಳ ಕಂಡ, ರಾಸಲೀಲೆಗಳ ಕಂಡ ಮದುಮಗನಿಗೆ ಕೀರ್ತಿ, ನೀವು ನನ್ನ ತಮ್ಮನ, ನನ್ನ ಶತ್ರು ಅರ್ಥ ಆಗ್ತಾ ಇಲ್ಲ. ನೀ ನನ್ನ ಅಣ್ಣನಾದ್ರೆ ನಾನು ನಿನಗೆ ತಮ್ಮ. ಏಯ್, ಮಾಡುವ ಕಾರ್ಯ ಯೋಚನೆ ಮಾಡಿದ್ಯಾ? ಒಳ್ಳೆ ಕೆಲಸ ಮಾಡಿದ್ದೇನೆ. ನನ್ನ ಶೋಭರದ ಕೋಣೆಯಲ್ಲಿ ಅತ್ತಿಗೆ ಅಂದ್ರೆ ತಾಯಿಗೆ ಸಮಾನ. ನಿಮಗೆ ಭಾವ ಇಲ್ಲದೆ ಇದ್ದವ ನಾನು ಕಟ್ಟಿದ ಕರಿಮಣಿಗೆ ಅದು ಬೆಲೆ ಕೊಟ್ಟೆಯ ಮಾಂಗಲ್ಯ ಕಟ್ಟಿದವ ಮಾಂಗಲ್ಯ ಕಟ್ಟಿದವ ಗಂಡ. ಮಾಂಗಲ್ಯ ಕಟ್ಟಿದವನೇ ಗಂಡ. ದೇವರಾಣ ಈಗ ಹೇಳ್ತೇನೆ, ಏನು ನೀನಲ್ಲ ನೀನಲ್ಲ ಈ ವರ್ಷ ಅವಳ ಗಂಡ ನೀನಲ್ಲ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ ಖಂಡಿತವಾಗಿ ಹೌದು. ಮಾಂಗಲ್ಯ ಕಟ್ಟಿದವ ಗಂಡಲ್ಲ ಅಂತಂದ್ರೆ ಮತ್ತಾರು ಗಂಡ? ನೀನು ಬರೇ ಕಟ್ಟುವುದು ಒಂದು ನೋಡು. ನೀವು ಅದು ಕಟ್ಟಿದರೆ ಆಗ್ತದ ಗೆಲ್ತದ ಏನೂ ನೋಡ್ಬೇಡ. ಸಿಕ್ಕುದಲ್ಲ ಕಟ್ಟು, ಹಿಡ್ಕೊಂಡು ಹೋಗುದು ಕಟ್ಟುವುದು. ಹಿಡ್ಕೊಂಡು ಬಂದದ್ ನೀನು. ಕಟ್ಟುವಾಗ ಮಂತ್ರ ಹೇಳಿದ್ದು ಕೇಳಿದ್ಯಾ? ಏನು ಸುಡುಗಾಡ ಮಂತ್ರ ಹೇಳಿದೆ? ಮಾಂಗಲ್ಯ ತಂದದ್ದು ನಾನೇನ, ಕಟ್ಟದ್ದು ನೀನೇನ, ಗಂಡ ನಾನ ನೀನಾ? ಅದರ್ಥ ಆಗ್ಲಿಲ್ಲ. ಈಗ ಗಂಡ ನಾನ ನೀನ? ಈಗ ಗಂಡ ನಾನೇ. ಈ ಮನೆ ಒಂದೋ ಇವತ್ತು ನನ್ನ ಶೋಭರದ ಮನೆ, ಇಲ್ಲದೆ ಇದ್ರೆ ನಿನ್ನ ಸ್ಮಶಾನದ ಮನೆ, ನಿನ್ನ ಮರಣ ಯಾಕೆ? ನಿಮ್ಮಿಂದಲೇ ಮರಣ, ನಿಮ್ಮಿಂದಲೇ ಮರಣ, ನಿಮ್ಮಿಂದಲೇ ಮರಣ. ಲಲನೆ ಕಿರುನಗೆ ಗೋಡಿಯೇ ಸರಿಯಾತು, ಲಲನೆ ಕಿರುನಗೆ ಗೋಡಿಯೇ ನೀನಾಕ ನಗಾಡಿದ್ದೆ? ನೀನ್ ಯಾಕೆ ನಗಾಡ್ದೆ? ಅವ ಸತ್ತ ಅಂತ ನಗಾಡಿದ್ದು. ನೀನ್ ನಗಾಡ್ದಕ್ಕೆ ನಾನ್ ನಗಾಡ್ದೆ. ಹೋಗ್ಲಿ, ಅಣ್ಣ ಸತ್ತ. ಅಣ್ಣ ಮಾತ್ರ ಸತ್ತದಲ್ಲ, ಇವತ್ತು ಮತ್ತೊಂದು ಶಬ್ದವೂ ಸತ್ತಿತ್ತು, ಅರ್ಥವೂ ಸತ್ತಿತ್ತು. ಯಾವುದು? ಅತ್ತಿಗೆ ಎನ್ನುವ ಶಬ್ದಾರ್ಥವೇ ಸತ್ತೋಯ್ತು. ಇನ್ನತ್ತಿಗೆ ಅಲ್ಲ ನೀವು. ಇನ್ನು ಏನಿದ್ದರು ನೀನು ನನ್ನ ಹೆಂಡತಿ ನಾಗಾಂಬಿಕೆ. ನಾನು ಇದನ್ನೇ ಕಾದದಲ್ವೇನೋ? ಹೌದಾ? ಒಂದ್ ಹೋಯ್ತು, ಮತ್ತೊಂದು ಬಾಕಿ. ಯಾರು ಹೇಳಿದ ಇನ್ನೊಂದು ಹೋಯ್ತಂತ? ಇದು ಅಷ್ಟು ಸುಲಭದಲ್ಲಿ ಹೋಗುದಿಲ್ಲ. ರಸಮಯವಾದ ಸನ್ನಿವೇಶವನ್ನ ನಾನು ಹೇಗೆ ಅನುಭವಿಸಬೇಕು ಹಾಗೆ ಅನುಭವಿಸದೆ ತೆರಳುವುದಿಲ್ಲ. ಇಲ್ಲಿಯ ಅವ ಸತ್ತು ನೋಡು, ರಕ್ತ ಎಲ್ಲ ಬಿದ್ದು ಏನಾಗಿದೆ ಅಂತ. ಈ ರಕ್ತದ ಮೇಲೆ ನಮ್ಮದು ಪ್ರಥಮ ರಾತ್ರಿಯ. ಬೇಡವಾ? ಇಲ್ಲಿ ಬೇಡ, ಇಲ್ಲಿ ಬೇಡ, ಇಲ್ಲಿ ಬೇಡ. ಅದೇ ಇದು ಅವನಂತಪುರ, ನಮ್ಮದು ಮೇಲೆ ಉಂಟು. ಇದ್ರ ಮೇಲೆ ಹೋಗ್ಬೋದಿನ್ನ? ಈ ಬಲ್ಲೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಮೆಟ್ಟಲು ಉಂಟು, ಅದರಲ್ಲಿ ಮೇಲೆ ಹೋಗುವ. ಹೌದಾ? ವ್ಯವಸ್ಥೆ ಉಂಟು. ಹಾಗಾದ್ರೆ ಇಲ್ಲಿ ಬೇಡ, ಅಲ್ಲಿ ಹೋಗಿ ಈ ಜಯೋಳಾಂಡಪ ತಳೆದನುತ ಪಿಶಾಚಿಯ ರೂಪವನಿಯ ಈ ಜಯೋಳಾಂಡಪ ತಳೆದನುತ ಪಿಶಾಚಿಯ ರೂಪವನಿಯ ತಾಚರಿಸುತ್ತ ಕಿಲ 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 ನಗುತ್ತಲೇ, ತಾಚರಿಸುತ್ತ
ತಾಚರಿಸುತ್ತ ಕಿಲ 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 ನಗುತ್ತಲಿ ತಾಚರಿಸಿದ ಕಿಲ 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 ನಗುತ್ತಲಿ ತಾಚರಿಸಿದ ಪುರದಿ ಇದೆಯೊಳಂದ ಪತಲದನುತ ಪಿಶಾಚಿಯ ರೂಪವನಿಜೆ ಪಿಶಾಚಿಯ ರೂಪವನಿಜೆ ತಾಜರಿಯ ಕಿಲ 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 ನಗುದಲಿ 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 ತಾಜರಿಸಿದ ಪುರದಿಯ ತಳಿದನು ತ ಪಿಶಾಚಿ 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 ರೂಪವ 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 ವಿಧಿಯ ಆಟವು ಬದಲುಗೊಂಡಿದೆ ಒಡನೆ ಸೋದರ ಕಟುಕನಾದನೆ ವಿಧಿಯ ಆಟವು ಬದಲುಗೊಂಡಿದೆ ಒಡನೆ ಸೋದರ ಕಟುಕನಾದನೆ ಒಡನೆ ಸೋದರ ಕಟುಕನಾದನೆ ಮುದದಿ ಬೆರವೆಯ ಸದರವಲ್ಲಿದು ಬಿಡ ಚಂಡಾಲನ ಸದರವಲ್ಲಿದು ಬಿಡಿ 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 ತಮ್ಮ ನನ್ನನ್ನು ಕೊಂದೆಯ ನನ್ನನ್ನು ಕೊಂದೆಯ ಕಟ್ಟು ತಾಳಿ ಅಂತ ಹೇಳಿ ನನ್ನನ್ನು ಚಟ್ಟಕ್ಕೇರಿಸಿದೆಯಾ ಉಪ್ಪರಿಗೆಯಲ್ಲಿ ನನ್ನ ಹೆಂಡತಿಯ ಜೊತೆಯಲ್ಲಿ ರಾತಲೀಲೆ ಬಿಡಲಾರೆ ಬಿಡಲಾರೆ ಬಿಡಿ ಪ್ರಥಮ ರಾತ್ರಿ ಮಾಡ್ಲಿಕ್ಕೂ ಬಿಡ್ಲಿಲ್ಲ ಉಪ್ಪರಿಗೆ ಮೇಲೆ ಯಾವತ್ತು ಬಾರದೆ ಇದ್ದ ಪ್ರೇತ ಇವತ್ತು ಬಂದು ಸತ್ತಿತ್ತು ಯಾವ ಪ್ರೇತ ಇದು? ಪ್ರಥಮ ರಾತ್ರಿಗೆ ಉಪದ್ರ ಕೊಡುವ ಪ್ರೇತ ನೋಡಿದ್ರೆ ಇದು ನಮ್ಮ ಅಣ್ಣನ ಪ್ರೇತ ಇದ್ದಾಗ ಹುಟ್ಟಪ್ಪ. ಅಣ್ಣನ ಪ್ರೇತವ? ಹೌದು ಹೌದಾ? ಹೌದೌದು. ಅದು ಹೇಗೆ ಗೊತ್ತಾಯ್ತು ನಿಮ್ಗೆ? ನಿಮಗೆ ಗೊತ್ತಾಗ್ಲಿಲ್ವಾ? ಅಣ್ಣ ನಡೆಯೋದು ಹೀಗೆ ಅಲ್ವಾ? ಅಭ್ಯಾಸ ಚೆನ್ನಾಗಿದೆ. ಅವನ ಹಿಂದೆ ತಿರುಗಿದ್ದಲ್ವ ನಾನು. ಹೀಗೆ ನಡೆಯುತ್ತೆ ಗೊತ್ತುಂಟು. ಆ ಪ್ರೇತದ ಮಾತೆಗೆ ನೀ ಬಳಲುವುದು ಬೇಡ. ನಮ್ಮಲ್ಲಿ ಪ್ರೇತ ಉಚ್ಚಾಟನೆ ಮಾಡುವ ಮಹಾಮಂತ್ರವಾದಿಗಳು ಅನೇಕರಿದ್ದಾರೆ. ಅದಕ್ಕೆ ಅವರನ್ನ ಕರೆಸಿ ಉಚ್ಚಾಟನೆ ಮಾಡ್ತೇನೆ. ನಮ್ಮ ಪ್ರಥಮ ರಾತ್ರಿ ಇನ್ನೂ ದಿನ ಬಹಳಷ್ಟುಂಟು. ಅಷ್ಟು ಕಾಯಬೇಕಾ? ನವರಾತ್ರಿ ಆದ್ರೂ 9 ಇರುವುದು, ಪ್ರಥಮ ರಾತ್ರಿ ಬಹಳ ಉಂಟು. ನಾನೇನಾದ್ರೂ ಮಾಡಿ ಹೆದರಬೇಡ. ಬೇಗ ಮುಗಿಸುವ ಅಂತ ಮಾಡಿದ್ದು. ಒಟ್ಟಾರೆ ಬೇಗ ಮುಗಿಸುವುದಾ? ಹಾಗಲ್ವಾ? ಈ ಪ್ರಥಮ ರಾತ್ರಿ ಅಂತ ಉಂಟಲ್ಲ, ಅದನ್ನ ಬೇಗ ಮುಗಿಸಿ ಬಿಡುವ ಅಂತ. ಪ್ರಥಮ ರಾತ್ರಿ ಬೇಗ ಮುಗಿಸಿದ್ರೆ ನಾಳೆ 2ನೇ ರಾತ್ರಿ ಆಗ್ತದೆ, ಮತ್ತೆ ಪ್ರಥಮ ರಾತ್ರಿ ಬರುವುದಿಲ್ಲ. ಹೌದಾ? ಹಾಗಾಗಿ ಸ್ವಲ್ಪ ದಿನ ಹೋಗ್ಲಿ. ಸ್ವಲ್ಪ ಕಾಯಲೇಬೇಕು. ಕಾಯಲೇಬೇಕಾ? ಕಾಯಲೇಬೇಕು. ಕಾಯಲೇಬೇಕು. ಈಗ ನನ್ನ ಮನಸ್ಸು ಸರಿ ಇಲ್ಲ. ಅದಕ್ಕೆ ಆ ಮನಸ್ಸೆಲ್ಲ ಸರಿಯಾಗ್ಲಿ. ಸಂತೋಷದಿಂದ ಬರ್ತೇನೆ. ಪ್ರಥಮ ರಾತ್ರಿ ಎಂದು ಸಂತೋಷವನ್ನ ನೀಡ್ತೇನೆ. ಅಲ್ಲಿವರೆಗೆ ನಿರೀಕ್ಷೆಯಲ್ಲೇ ಇರು. ಕಾಯುತ್ತಾ ಇರ್ತೇನೆ. ಕಾಯುತ್ತಾ ಇರ್ಬೇಕು. ಕಾಯುತ್ತಾ ಇರ್ತೇನೆ. ಬರುವೆ ನಾನು ಆ ದಿವಸಕ್ಕಾಗಿ. ಆಗ್ಲಿ. ಕಡಲಿಗತ್ತೆ ಬಿಡಿ ಕಡಲಿ
ತನುವೆರಡು ಬೆಸೆಯಿತು ತಂದಾನ ತಂದಾನ ತಂದ